ಒಂದು ಚಿಟ್ ಫಂಡ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ವಿಚಾರ. ಒಂದು ಚಿಟ್ ಫಂಡ್ ಕಂಪನಿ ಹೇಗೆ ಲೆಜಿಟಿಮೇಟ್ ಆಗಿ ಕೆಲಸ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ನೀವು ನನ್ನನ್ನು ಯಾವ ಗ್ರೂಪಿಗೆ ಸೇರ್ಕೋತಾ ಇರಲ್ಲ ಆ ಗ್ರೂಪಿಗೆ PSO ತೊಗೊಂಡಿದ್ದೀರಾ ಅಂದರೆ ಪ್ರಿಯರ್ ಸ್ಯಾಂಕ್ಷನ್ ಆರ್ಡರ್ ತೊಗೊಂಡಿದ್ದೀರಾ ಅಂತ ಕೇಳಬೇಕು. ಸೊ ಮತ್ತು ಗ್ರಾಹಕರು ಕೂಡ ಎಲ್ಲೂ ಕೂಡ ಮೋಸ ಹೋಗಕ್ಕೆ ಸಾಧ್ಯ ಇಲ್ಲ. ಈ ವಿಚಾರ ಎಲ್ಲಿವರೆಗೂ ನಮ್ಮ ಜನರಿಗೆ ಅರಿವು ಮೂಡಲ್ವೋ ಅಲ್ಲಿವರೆಗೂ ಈ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ. ನಮ್ಮ ಉದ್ದೇಶ ಇದು ಎಲ್ಲದನ್ನೂ ಆಳವಾಗಿ ಜನರಿಗೆ ಅರಿವು ಮೂಡಿಸ್ಬೇಕು ಮತ್ತು ಚಿಟ್ ಫಂಡಿಂದ ಆಗುವಂಥ ಬೆನಿಫಿಟ್ನ ತಗೋಬೇಕು. ಭಾಳಷ್ಟು ಜನರಿಗೆ ಚಿಟ್ ಫಂಡ್ ವ್ಯವಹಾರ ಲೀಗಲೈಸ್ಡ್ ಅನ್ನೋದು ಗೊತ್ತಿಲ್ಲ ಮತ್ತು ಇದಕ್ಕೂ ಆದಂಥ ಒಂದು ಕಾನೂನು ಇದೆ ಅಂತ ಗೊತ್ತಿಲ್ಲ. ಇದನ್ನೇ ಸೂಪರ್ವೈಸ್ ಮಾಡೋದಕ್ಕೆ ಒಂದು ಇಲಾಖೆ ಇದೆ ಅಂತ ಗೊತ್ತಿಲ್ಲ. ಮತ್ತು ಎಲ್ಲಿ ಸಮಸ್ಯೆ ಆದರೆ ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು ಮತ್ತು ಯಾವ ರೀತಿ ಕ್ರಾಸ್ ಚೆಕ್ ಮಾಡಬೇಕು ಅನ್ನೋದು ಇದ್ರ ಬಗ್ಗೆ ಮಿಸ್ಪರ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಮತ್ತು ಕೆಲವೊಂದು ಮೋಸ ಹೋಗೋದಕ್ಕೂ ಕೂಡ ಕಾರಣ ಆಗಿದೆ. ಯಾಕಂದರೆ ಎಲ್ಲರ ನೀಡ್ಸ್ ಇದು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಡೆಸ್ಪಿರೇಷನ್ಸ್ ಇರುತ್ತೆ. ನಾನು 1 ಲಕ್ಷ ಸಂಪಾದನೆ ಮಾಡ್ತೀನಿ, ಈ ಸಂಪಾದನೆ ಮಾಡಿ ಮಂತ್ ಕಳೆಯೋದ್ರಿಗೆ ಎಲ್ಲಿ ಹೋಯ್ತು ಅಂತ ಗೊತ್ತಿರಲ್ಲ. ಯೂಶಲಿ ಇದನ್ನ ಫೆಟರ್ನಿಟಿ ಫಂಡ್ ಅಂತ ಹೇಳ್ತೀವಿ. ಅಂದರೆ ಒಂದಿಷ್ಟು ಹಣನ ನಮ್ಮಲ್ಲಿ ಒಂದು ಸಂಪ್ರದಾಯ ಏನಂದ್ರೆ ಒಂದಿಷ್ಟು ಹಣನ ತೆಗೆದು ಎತ್ತಿಟ್ಬಿಡೋದು, ಉಳಿದಿರೋ ಹಣನ ಖರ್ಚು ಮಾಡೋದು. ಆ ಹಣನ ಎತ್ತಿಡೋದು ಎಲ್ಲಿ ಅಂದಾಗ ಭಾಳಷ್ಟು ಜನರು ಹೀಗೆ ಚಿಟ್ಟುಗಳೆಲ್ಲ ಹಾಕೋದು, ಇಲ್ಲ ಎಫ್ ಡಿಗಳೆಲ್ಲ ಹಾಕಿದ್ರೆ ತುಂಬ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಬರೋದ್ರಿಂದ ಸೊ ಚಿಟ್ ಫಂಡ್ಗಳಲ್ಲಿ ಹಾಕೋದು ಇಲ್ಲಿ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ. ಅಥವಾ ಈಗ ಇತ್ತೀಚೆಗೆ ಪಿಗ್ನಿ ಕಡ್ದು ಅಲ್ಲಿಂದ ರೇಟ್ ಆಫ್ ಇಂಟ್ರೆಸ್ಟ್ ಸಿಗಲ್ಲ ನಿಮಗೆ. ಸೊ ಹಾಗಾಗಿ ಈ ಥರ ಇದು ಚಿಟ್ ಫಂಡ್ ಹಾಕೋ ಭಾಳ ಅನುಕೂಲ, ಭಾಳ ಪ್ರಾಫಿಟಬಲ್ ಕೂಡ. ಹಾಕುವಾಗ ಹೇಗೆ ಹಾಕಬೇಕು ಅನ್ನೋದು ಭಾಳ ದೊಡ್ಡ ವಿಚಾರ. ಇನ್ನು ನೀವು ಕೆಲವೊಂದು ಇನ್ವೆಸ್ಟ್ ಮಾಡೋರು ತಿಳ್ಕೊಳ್ಳೇಬೇಕಾದಂಥ ಕೆಲವೊಂದು ವಿಚಾರಗಳು ಇದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳೋದಾದರೆ ಒಂದು ಚಿಟ್ ಫಂಡ್ ಕಂಪನಿ ಹೇಗೆ ಲೆಜಿಟಿಮೇಟ್ ಆಗಿ ಕೆಲಸ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಒಂದು ಚಿಟ್ ಫಂಡ್ ಕಂಪನಿ ಲೆಜಿಟಿಮೇಟ್ ಆಗಿ ಹಣನ ಒಬ್ಬ ವ್ಯಕ್ತಿಯಿಂದ ಕಲೆಕ್ಟ್ ಮಾಡಬೇಕು ಅಂತಂದರೆ ಆ ಚಿಟ್ ಫಂಡ್ ಕಂಪನಿ ಓಕೆ ಒಬ್ಬ ಇಂಡಿವಿಜುವಲ್ ಕೂಡ ರನ್ ಮಾಡ್ಬೋದು. ಆದರೆ ಆ ವ್ಯಕ್ತಿ ಬರೀ 2 ಲಕ್ಷ ರೂಪಾಯಿ ಚಿಟ್ಟನ್ನು ಮಾತ್ರ ರನ್ ಮಾಡೋಕ್ಕೆ, ಅದಕ್ಕಿಂತ ಹೆಚ್ಚು ರನ್ ಮಾಡೋಂಗಿಲ್ಲ. ಅದಕ್ಕಿಂತ ಹೆಚ್ಚು 2 ಲಕ್ಷಕ್ಕಿಂತ ಹೆಚ್ಚು ಚಿಟ್ಟನ್ನ ರನ್ ಮಾಡಿದರೆ ಒಂದೇ ಸಾರಿಗೆ ಸೈಮೆಂಟಸ್ಲಿ ನೀವು 50,000 ರೂಪಾಯಿದು 4 ಗ್ರೂಪ್ ಬೇಕಾದ್ರೂ ಮಾಡ್ಬೋದು, ಅಥವಾ 1 ಲಕ್ಷದ 2 ಮಾಡೋದು. ಮ್ಯಾಕ್ಸಿಮಮ್ 2 ಲಕ್ಷ ಸಲ ಅಂತ ಹೇಳ್ತಾರೆ ಚಿಟ್ ಫಂಡ್ ಆ್ಯಕ್ಟಲ್ಲಿ. ಇದನ್ನು 2 ಲಕ್ಷ ರೂಪಾಯಿ ಸಲ ಅಮೌಂಟನ್ನು ರನ್ ಮಾಡೋಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಾಗಿ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡಬೇಕಾದ್ರೆ ನೀವು ಒಂದು ಕಂಪ್ನಿಯನ್ನು ಫಾರ್ಮ್ ಮಾಡಬೇಕು. ಕಂಪ್ನಿನ ಫಾರ್ಮ್ ಮಾಡಬೇಕು ಅಂದರೆ ಆ್ಯಸ್ ಪರ್ ದ ಇಂಡಿಯನ್ ಗೌರ್ಮೆಂಟ್, ನಮ್ಮ ಭಾರತ ಸರ್ಕಾರದ ಕಂಪ್ನಿ ಕಾಯ್ದೆ ಪ್ರಕಾರ ಆ ಕಂಪ್ನಿ ರಿಜಿಸ್ಟರ್ ಆಗಿರಬೇಕು, ಅದು ಪ್ರೈವೇಟ್ ಲಿಮಿಟೆಡ್ ಆಗಿರಬೇಕು ಅಥವಾ ಪಬ್ಲಿಕ್ ಲಿಮಿಟೆಡ್ ಆಗಿರಬೇಕು. ಆ ಕಂಪ್ನಿ ಮಾತ್ರ ರನ್ ಮಾಡೋಕ್ಕೆ ಸಾಧ್ಯ. ಆ ಕಂಪ್ನಿ ಅಲ್ಲಿ ರಿಜಿಸ್ಟರ್ ಆದ ನಂತರ ಸಂಬಂಧಪಟ್ಟ ಲೋಕಲ್ ಗೌರ್ಮೆಂಟ್ ಅಂದರೆ ಕರ್ನಾಟಕ ಆದರೆ ಕರ್ನಾಟಕ, ತಮಿಳುನಾಡು ಅಂದರೆ ರಾಜ್ಯ ಸರ್ಕಾರದಲ್ಲಿ, ಸಹಕಾರ ಇಲಾಖೆ ಅಂಡರಲ್ಲಿ ಮತ್ತೆ ಚಿಟ್ ಫಂಡ್ ರನ್ ಮಾಡೋದಕ್ಕೋಸ್ಕರ ಲೈಸೆನ್ಸ್ ತಗೋಬೇಕು. ಆ ಲೈಸೆನ್ಸ್ ವಿಲ್ ಬಿ ಫಾರ್ ದ ಬ್ರಾಂಚ್. ಸೊ ಪ್ರತಿಯೊಂದು ಬ್ರಾಂಚ್ ಓಪನ್ ಮಾಡಿದ್ರೆ ಅದಕ್ಕೊಂದು ಕಂಪ್ನಿಗೆ ಒಂದು ಲೈಸೆನ್ಸ್, ಅದಾದ್ಮೇಲೆ ಒಂದು ಬ್ರಾಂಚಿಗೆ ಒಂದು ಲೈಸೆನ್ಸ್ನ ತಗೋಬೇಕು. ಆ ಲೈಸೆನ್ಸ್ ತಗೊಂಡಾದ ನಂತರ ಪ್ರತಿಯೊಂದು ಗ್ರೂಪಿಗೂ ಕೂಡ ಮತ್ತೆ ಲೈಸೆನ್ಸ್ ಅದನ್ನೇ ಪ್ರೀ ಸ್ಯಾಂಕ್ಷನ್ ಆರ್ಡರ್ ಅಂತ. ಆ ಗ್ರೂಪಿಗೆ ಲೈಸೆನ್ಸ್ ಪ್ರೀ ಸ್ಯಾಂಕ್ಷನ್ ಯಾವುದೇ ಒಂದು ಕಂಪ್ನಿ ಕೊಡಬೇಕಾದ್ರೆ, ಗೌರ್ಮೆಂಟ್ ಇಶ್ಯೂ ಮಾಡೋಕಂದ್ರೆ ಆ ಒಂದು ಕಂಪ್ನಿ ತಗೋಬೇಕಂದ್ರೆ ಅದಕ್ಕೆ ಈಕ್ವಲೆಂಟ್ ಆದಂಥ ಕೊಲ್ಯಾಟ್ರಲ್ ಗೌರ್ಮೆಂಟ್ ಹತ್ರ ಇಡಬೇಕಾಗತ್ತೆ. ಯೂಶಲಿ ಸೊ ಪ್ರಿಫರ್ FD ಇಡ್ತಾರೆ, ಇಲ್ಲ ಬ್ಯಾಂಕ್ ಗ್ಯಾರಂಟಿಗಳು ಕೊಡ್ತಾರೆ. ಅಂದರೆ ಬ್ಯಾಂಕ್ ಗ್ಯಾರಂಟಿ ಅಂದರೆ ಏನಾದ್ರು ವ್ಯತ್ಯಾಸ ಆದ್ರೆ ಕಂಪ್ನಿ ಬ್ಯಾಂಕು ಅವ್ರಿಗೆ ಆ ಸರ್ಕಾರಕ್ಕೆ ಹಣ ಕೊಡುತ್ತೆ ಅಂತ. ಅಥವಾ ಯಾವುದಾದ್ರು ಪ್ರಾಪರ್ಟಿನ ಕೊಲ್ಯಾಟ್ರಲ್ ಇಡೋದಕ್ಕೂ ಕೂಡ ಅವಕಾಶ ಇದೆ ಚಿಟ್ ಫಂಡ್ ಆ್ಯಕ್ಟ್ ಪ್ರಕಾರ. ಅದನ್ನು ಆ ಕಂಪ್ನಿ PSO ಅಂತ ಹೇಳ್ತಾರೆ, ಅದನ್ನು ತಗೋಬೇಕು. ನೀವು 1 ಲಕ್ಷ ಗ್ರೂಪ್ ಓಪನ್ ಮಾಡ್ತೀರಾ ಅಂತಂದರೆ ನೀವು 1 ಲಕ್ಷ ರೂಪಾಯಿ ಅಮೌಂಟಲ್ಲಿ ಕಟ್ಟಬೇಕು. 10 ಲಕ್ಷ ರೂಪಾಯಿ ಓಪನ್ ಮಾಡ್ತೀರಾ ಅಂದರೆ 10 ಲಕ್ಷ ರೂಪಾಯಿ ಕೊಲ್ಯಾಟ್ರಲ್ ಕೊಟ್ಟು PSO ತಗೋಬರು. 1 ಕೋಟಿದು ಮಾಡ್ತೀರಾ 1 ಕೋಟಿದು PSO ಕೊಲ್ಯಾಟ್ರಲ್ ಕೊಟ್ಟು PSO ಆರ್ಡರ್ನ ತಗೋಬೇಕು. ಇದು ಪ್ರತಿಯೊಬ್ಬರು ತಿಳ್ಕೊಬೇಕಾದ ವಿಚಾರ. ಮಾರ್ಕೆಟಲ್ಲಿ ಯಾವುದಾದ್ರೂ ಒಂದು ಕಂಪನಿ ಅಥವಾ ವ್ಯಕ್ತಿ ನೀವು ನಮ್ಮೊಟ್ಟು ಚಿಟ್ ಹಾಕಿ ಅಂತ ಹೇಳಿದಾಗ ಫಸ್ಟ್ ಕೇಳಬೇಕಾಗಿದೆ ಏನಪ್ಪ, ನಿಮ್ಮ ರಿಜಿಸ್ಟರ್ಡ್ ಕಂಪನಿಯ ಅಥವಾ ನೀವು ಕಂಪನಿ ಅಲ್ಲ ಅಂದ್ರೆ ಅಥವಾ ಒಬ್ಬ ವ್ಯಕ್ತಿ 2 ಲಕ್ಷದಿಂದ ಕಡಿಮೆ ನಡೆಸ್ತಾ ಇದ್ರೆ ನೀವು ರಿಜಿಸ್ಟರ್ಡ್ ಆಗಿದ್ದೀರಾ ಅಂತ ಕೇಳಬೇಕು. ಸರಿ ರಿಜಿಸ್ಟರ್ ಆಗಿದ್ದೀರಾ ಅಂತ ಸರ್ಟಿಫಿಕೇಟ್ ತೋರಿಸ್ತಾರೆ. ಓಕೆ, ನೀವು ನನ್ನನ್ನು ಯಾವ ಗ್ರೂಪಿಗೆ ಸೇರ್ಕೋತಾ ಇರಲ್ಲ ಆ ಗ್ರೂಪಿಗೆ PSO ತೊಗೊಂಡಿದ್ದೀರಾ ಅಂದರೆ ಪ್ರಿಯರ್ ಸ್ಯಾಂಕ್ಷನ್ ಆರ್ಡರ್ ತೊಗೊಂಡಿದ್ದೀರಾ ಅಂತ ಕೇಳಬೇಕು. ಅದನ್ನು ಕೊಟ್ಟರು ಅಂದರೆ ಆ ಆರ್ಡರೇ ಹೇಳುತ್ತೆ ಇಫ್ ಈ ಕಲೆಕ್ಟ್ ದ ಅಮೌಂಟ್, ಕಲೆಕ್ಟ್ ಮಾಡಿರೋ ಅಮೌಂಟಿಗೆ ಗೌರ್ಮೆಂಟು ಜವಾಬ್ದಾರರು. ಸೊ ಆವಾಗ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ ಮಾಡಿದ ಮೇಲೆ ಆಕ್ಷನ್ ಆಗೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ನೋಡ್ಬೇಕಾಗಿದೆ ಇನ್ನೊಂದು ಏನಪ್ಪ ಅಂದರೆ ಕಮಿಟ್ಮೆಂಟ್ ಸರ್ಟಿಫಿಕೇಟ್.
ಅಂದ್ರೆ ಆ ಗ್ರೂಪ್ ಫಾರ್ಮ್ ಆದ್ಮೇಲೆ ಹೋಗಿ ಕಲೆಕ್ಟ್ ಮಾಡುತ್ತೆ ಕಂಪನಿ. ಆ 20 ಜನರ ಗ್ರೂಪ್ ಅಂದ್ರೆ 20 ಜನರಿಂದ ಕಲೆಕ್ಟ್ ಮಾಡುತ್ತೆ. 20 ಜನರ ಒಂದು ಗ್ರೂಪ್ ಆದ್ಮೇಲೆ ಆ ಗ್ರೂಪ್ ಇಷ್ಟು ಜನ ಇದಾರೆ ಅಂತ ಗೌರ್ಮೆಂಟ್ಗೆ ಸರ್ಟಿಫಿಕೇಟ್, ಅದನ್ನ ಅವರ ಡೀಟೇಲು ಮತ್ತೆ ಅವರ ಅಗ್ರಿಮೆಂಟ್ ಅನ್ನು ಸಬ್ಮಿಟ್ ಮಾಡೋಕ್ಕಾಗತ್ತೆ. ಅದನ್ನ ವ್ಯಾಲಿಡೇಟ್ ಮಾಡ್ತಾರೆ. ಸೊ ಅಲ್ಲಿನ DROs ವ್ಯಾಲಿಡೇಟ್ ಮಾಡಿ ಅದಕ್ಕೆ ಸ್ಟ್ಯಾಂಪ್ ಹಾಕ್ತಾರೆ, ರಿಜಿಸ್ಟರ್ಡ್ ಅಂತ. ಆ ಅಗ್ರಿಮೆಂಟ್ ಅನ್ನ ಪ್ರತಿಯೊಬ್ಬರು ಕಲೆಕ್ಟ್ ಮಾಡ್ಕೋಬೇಕು ಅಥವಾ ಸಾಫ್ಟ್ ಕಾಪಿನಾರು ಇಟ್ಕೋಬೇಕು. ಮತ್ತೆ ಅದ್ರ ಜೊತೆಗೆ ಒಂದು ಕಮಿನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅದನ್ನು ಕೂಡ ಅವರು ಇಟ್ಕೋಬೇಕು. ಇದು ಬೇಸಿಕ್ ಥಿಂಗ್ಸ್ ಈಚ್ ಅಂಡ್ ಎವ್ರಿ ಸಬ್ಸ್ಕ್ರೈಬರ್ ಶುಡ್ ಹ್ಯಾವ್ ಇಟ್. ಆವಾಗ ಆ ಕಂಪನಿ ಲೆಜಿಟಿಮೇಟ್ ಆಗಿ ಕಾರ್ಯ ನಿರ್ವಹಿಸ್ತದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಇತ್ತೀಚಿನ ಚಿಟ್ ಫಂಡ್ ಕಾಯ್ದೆ ಅಮೆಂಡ್ ಆದಮೇಲೆ ಆನ್ಲೈನು ಕೂಡ ನೀವು ಆಕ್ಷನ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇದೆ. ಆನ್ಲೈನಲ್ಲಿ ಅವಕಾಶ ಕೊಟ್ಟ ನಂತರ ಆ ಕಂಪನಿ ಪಾರ್ಟಿಸಿಪೇಟ್ ಮಾಡಿದ ನಂತರ ನೀವು ಆ ಹಣನ ನೀವು ತಗೋಬೇಕಾಗತ್ತೆ. ಹಣನ ತೊಗೊಳದೇ ಇದ್ದಾಗ ಆ ಹಣನ ಮರುಹರಾಜು ಮಾಡ್ತಾರೆ. ಮರುಹರಾಜು ಮಾಡಿದಾಗ ಅಲ್ಲೇನಾದ್ರು ವ್ಯತ್ಯಾಸ ಆದರೆ ಆ ಹಣನ ವ್ಯತ್ಯಾಸಗಳನ್ನ ನೀವು ದಂಡವಾಗಿ ಭರಿಸ್ಬೇಕಾಗತ್ತೆ. ಮತ್ತೆ ಚಿಟ್ ಫಂಡ್ ಕಾಯ್ದೆ ಪ್ರಕಾರ ಒಂದು ಕಂಪನಿ ಒಬ್ಬ ವ್ಯಕ್ತಿಗೆ ಹಣ ಕೊಡಬೇಕಾದ್ರೆ ಆ ವ್ಯಕ್ತಿ ಆ ಕಂಪನಿಗೆ ಗ್ಯಾರಂಟಿಯಾಗಿ ಯಾವುದಾದ್ರೂ ಒಂದಿಷ್ಟು ಕೊಲ್ಯಾಟ್ರಲ್ನ ಕೊಡಬೇಕಾಗುತ್ತೆ. ಎಸ್ಪೆಷಲಿ ಮೋರ್ ದೆನ್ 4-5 ಲ್ಯಾಕ್ ನಾವು ಹಣನ ಫ್ಯೂಚರ್ ಲಯಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ಒಂದು 10 ಲಕ್ಷ ರೂಪಾಯಿ ನೀವು ಚಿಟ್ ಹಾಕಿದರೆ ನೀವು 4-5 ತಿಂಗಳು ಆದರೆ ನೀವು ಒಂದಿಷ್ಟು ಹಣ ಕಟ್ಟಿರ್ತೀರಿ. ಉಳಿದಿರೋ ಅಮೌಂಟ್ ಎಷ್ಟು ನೀವು ತೊಗೊಳ್ಳೋದು ಮತ್ತು ಉಳಿದಿರೋ ಅಮೌಂಟ್ ಎಷ್ಟು ನೀವು ಸಾಲ್ವಾಗಿ ತೊಗೊಳ್ತಾರೆ ಅದನ್ನು ಫ್ಯೂಚರ್ ಲಯಬಿಲಿಟಿ ಅಂತ ಹೇಳ್ತಾರೆ. ಆ ಹಣಕ್ಕೆ ಈಕ್ವಲೆಂಟ್ ಆಗಿ ನೀವು ಕೊಲ್ಯಾಟ್ರಲ್ನ ಕೊಡಬೇಕಾಗತ್ತೆ. ಆ ಕೊಲ್ಯಾಟ್ರಲ್ ತೊಗೊಂಡು ಕಂಪ್ನಿ ಆ ವ್ಯಕ್ತಿ ಕೊಡಬೇಕಾಗತ್ತೆ. ಸೊ ನಾಳೆ ಆ ಕಂಪ್ನಿ ಆ ವ್ಯಕ್ತಿ ಕೊಡದೇ ಇದ್ದಾಗ ಕಂಪ್ನಿ ಆ ಕೊಲ್ಯಾಟ್ರಲ್ನಿಂದ ಸೊ ಹಣನ ರಿಕವರ್ ಮಾಡಿ ಬೇರೆ ಗ್ರಾಹಕರಿಗೆ ಕೊಡುತ್ತೆ. ಇದು ಒಂದು ಚಿಟ್ ಫಂಡ್ ಕಂಪ್ನಿ ಆಪರೇಟ್ ಮಾಡೋ ವಿಧಾನ. ಈ ಚಿಟ್ ಫಂಡ್ ಕಂಪ್ನಿ ಈ ರೀತಿ ಆಪರೇಟ್ ಮಾಡಿದರೆ ಮಾತ್ರ ಆ ಚಿಟ್ ಫಂಡ್ ಕಂಪ್ನಿ ಸಸ್ಟೈನ್ ಆಗಕ್ಕೆ ಸಾಧ್ಯ ಮತ್ತು ಅದು ಲೆಜಿಟಿಮೇಟ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಸೊ ಮತ್ತು ಗ್ರಾಹಕರು ಕೂಡ ಎಲ್ಲೂ ಕೂಡ ಮೋಸ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿಚಾರ ಎಲ್ಲಿವರೆಗೂ ನಮ್ಮ ಜನರಿಗೆ ಅರಿವು ಮೂಡಲ್ವೋ ಸೊ ಅಲ್ಲಿವರೆಗೂ ಈ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತವೆ. ನಮ್ಮ ಉದ್ದೇಶ ಇದು ಎಲ್ಲದನ್ನೂ ಆಳವಾಗಿ ಜನರಿಗೆ ಅರಿವು ಮೂಡಿಸ್ಬೇಕು ಮತ್ತು ಚಿಟ್ ಫಂಡಿಂದ ಆಗುವಂಥ ಬೆನಿಫಿಟ್ನ ತಗೋಬೇಕು. ಚಿಟ್ ಫಂಡ್ ಅನುಕೂಲಗಳು ಏನಪ್ಪ ಅಂತಂದರೆ ನೋಡಿ, ಯಾವುದಾದ್ರೂ ಬ್ಯಾಂಕಿಗೆ ಹೋದರೆ ನಾವೇನು ಮಾಡ್ತೀವಿ, ಬ್ಯಾಂಕಲ್ಲಿ FD ಅಥವಾ ಸೇವಿಂಗ್ಸ್ ಹಣನ ಇಡ್ತೀವಿ. ಆ ಹಣಕ್ಕೆ ಏನಾಗುತ್ತೆ, ಆ ಬ್ಯಾಂಕು ಫಿಕ್ಸ್ಡ್ ಆಗಿ ಒಂದು ಬಡ್ಡಿ ಅಂತ ನಿರ್ಧಾರ ಮಾಡಿರುತ್ತೆ. ಸೊ ಎಷ್ಟಪ್ಪ ಮ್ಯಾಕ್ಸ್ ಟು ಮ್ಯಾಕ್ಸ್ FD ಅಂದರೆ ಇವತ್ತಿನ ದಿವಸದಲ್ಲಿ 7%, ಸೇವಿಂಗ್ ಅಕೌಂಟ್ ಅಂದರೆ 4% ಕೊಡ್ತಾರೆ ಫಾರ್ ಆ್ಯನಮ್. ಬಟ್ ಅದೇ ಹಣನ ಅದೇನು ಮಾಡುತ್ತೆ ಬ್ಯಾಂಕು, ಸೊ ಬೇರೆ ಒಬ್ಬ ಗ್ರಾಹಕರಿಗೆ ಲೆಂಡ್ ಮಾಡುತ್ತೆ. ಸೊ ಬೇರೆಯವ್ರಿಗೆ ಅಂದರೆ ಅಲ್ಲಿ ಅದೇ ಬ್ಯಾಂಕಲ್ಲಿ ಅಥವಾ ಬೇರೆ ಯಾರು ನ್ಯೂ ಅಪ್ಲಿಕೆಂಟ್ಸ್ಗೆ ಲೆಂಡ್ ಮಾಡುತ್ತೆ. ಆ ಲೆಂಡ್ ಮಾಡಿರೋ ಬಡ್ಡಿ ಎಷ್ಟು ಅವರಿಂದ ಚಾರ್ಜ್ ಮಾಡುತ್ತೆ ಅಂದರೆ ಮಿನಿಮಮ್ 14%, 24%ವರೆಗೂ ಚಾರ್ಜ್ ಮಾಡ್ತಾರೆ. ಬ್ಯಾಂಕಲ್ಲಿ ಲಿಮಿಟ್ ಇಲ್ಲ ಇಂಟ್ರೆಸ್ಟ್ಗೆ. ದೇ ಕ್ಯಾನ್ ಚಾರ್ಜ್ ವಾಟ್ ಎವರ್ ಆಸ್ ಪರ್ ದ ಬ್ಯಾಂಕ್ ಪ್ರಾಸೆಸ್ ದೇ ಡು ಹ್ಯಾವ್. ಹಾಗಾಗಿ ಸೊ 14ರಿಂದ 18, 20, 24%ವರೆಗೂ ಗ್ರಾಹಕರಿಗೆ ಕೊಡುತ್ತೆ. ಸೊ ಇವರಿಗೆ ಎಷ್ಟು ಕೊಡುತ್ತೆ, 4ರಿಂದ 7%. ಯಾರಿಗೆ ಹಣ ಇಟ್ಟವ್ರಿಗೆ. ಅವರು ಸಾಲ ಕೊಟ್ಟವ್ರ ಹತ್ರ ಎಷ್ಟು ತೊಗೊಳುತ್ತೆ, 14ರಿಂದ 20%ವರೆಗೂ. ಅಂದರೆ ಗ್ಯಾಪ್ ಎಷ್ಟಿದೆಯಪ್ಪ ಅಂದರೆ 10ರಿಂದ 15% ಫಾರ್ ಆ್ಯನಮ್. ಅದನ್ನು ಬ್ಯಾಂಕ್ ಪ್ರಾಫಿಟ್ ಆಗಿ ತೊಗೊಳುತ್ತೆ. ಬಟ್ ಚಿಟ್ ಫಂಡ್ ಕಂಪ್ನಿಲಿ ಹಾಗಲ್ಲ. ಹೇಗೆ ಅಂದರೆ ಸಾಲ ತಗೊಳ್ಳೋರು ಅಥವಾ ಅವರೇ ಬಿಡ್ ಮಾಡೋ ರೇಟ್ ಆಫ್ ಇಂಟ್ರೆಸ್ಟ್ ಅವರೇ ಡಿಸೈಡ್ ಮಾಡ್ಬೋದು. ಸೊ ನನಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡಕ್ಕೆ ರೆಡಿ ಇದ್ದೀನಿ ಅಂತ. ಯಾಕೆಂದ್ರೆ ದಟ್ಸ್ ಕಾಲ್ಡ್ ಬಿಡ್ಡಿಂಗ್. ಸೊ ಹಣನ ಎಲ್ಲರೂ ಇನ್ವೆಸ್ಟ್ ಮಾಡ್ತಾರೆ, ಹಣ ಎದುರುಗಡೆ ಇರುತ್ತೆ ಅಥವಾ ಸೊ ಒಂದು ಬ್ಯಾಂಕಲ್ಲಿ ಇರುತ್ತೆ, ಒಂದು ಗ್ರೂಪ್ ಕಲೆಕ್ಟ್ ಮಾಡಿರ್ತಾರೆ. ದೇರ್ ವಿಲ್ ಬಿ ಬಿಡ್ಡಿಂಗ್ ಪ್ರೋಸೆಸ್ ದಟ್ ಓಕೆ 5 ಲಕ್ಷ ರೂಪಾಯಿ ಇದೆ, ಇದನ್ನು ನನಗೆ ಇನ್ನೂ ನಾವು ಮರುಪಾವತಿ ಮಾಡೋದಕ್ಕೆ ಇನ್ನೂ 10-20 ತಿಂಗಳಾಗಿದೆ, 20 ತಿಂಗಳಿಗೆ ನಾನು ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಅವರೇ ಡಿಸೈಡ್ ಮಾಡೋದು. ಮತ್ತು ಗೌರ್ಮೆಂಟ್ ಒಂದು ಸೀಲಿಂಗ್ ಲೆವೆಲ್ ಇಟ್ಟಿದೆ, ಅದಕ್ಕಿಂತ ಜಾಸ್ತಿ ಬಿಡ್ ಮಾಡೋಂಗಿಲ್ಲ. ಚಿಟ್ ಫಂಡಲ್ಲಿ ಎತ್ಕೊಳ್ಳೋರಿಗೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಯೂಶಲಿ ಒಂದು 10 to 12% ಒಳಗೆ ವರ್ಕೌಟ್ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 13-14% ಆಗುತ್ತೆ. ಬಟ್ ಅದೇ ಅಮೌಂಟನ್ನು ಜಾಸ್ತಿ ಅಂದರೆ ಅರ್ಥ, ಅದಕ್ಕೆ ನಾವು ಹೇಳ್ತೀವಿ ಸೊ ಬ್ಯಾಂಕಿಂಗಿಂತ ಅಥವಾ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಿಂತ ಚಿಟ್ ಫಂಡಲ್ಲಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಹಣ ಸಿಗುತ್ತೆ. ಮತ್ತು ಯಾರು ಸೇವ್ ಮಾಡ್ತಾರೆ ಅವರಿಗೆ ಜಾಸ್ತಿ ಬ್ಯಾಂಕ್ಗಳಿಗಿಂತ ಮತ್ತು ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳಿಗಿಂತ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟು ಸೇವ್ ಮಾಡೋದು ಸಿಗುತ್ತೆ. ಯಾಕಪ್ಪ ಅಂತಂದರೆ ಅಲ್ಲಿ ಏನು ಹಣ ಸಾಲವಾಗಿ ತೊಗೊಂಡಿರ್ತಾರಲ್ಲ ಬಟ್ ರೇಟ್ ಆಫ್ ಇಂಟ್ರೆಸ್ಟ್ 10ರಿಂದ 12%, ಅದೇ ಹಣನ ಸಂಪೂರ್ಣವಾಗಿ ಆ ಗ್ರಾಹಕರಿಗೆ ಡಿವಿಡೆಂಡ್ ರೂಪದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಅದು ಮಾಡುವಾಗ ಕಂಪ್ನಿ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 7% ಪ್ರಾಫಿಟನ್ನು ಆ ಚಿಟ್ಟಲ್ಲಿ ತೊಗೊಳುತ್ತೆ ಅಷ್ಟೇ, ಆಸ್ ಎ ಪ್ರಾಫಿಟ್ ಆಗಿ, ಅಂದರೆ ಆಪರೇಟಿಂಗ್ ಅಮೌಂಟ್ ಆಗಿ. ಅದು ಹಾಗಾಗಿ ಗ್ರಾಹಕರಿಗೆ ಸೇವ್ ಮಾಡೋದ್ರಿಗೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಿಂತ ಜಾಸ್ತಿ ಬಡ್ಡಿ ಸಿಗುತ್ತೆ, ಬಾರೋ ಮಾಡೋದ್ರಿಗೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಿಂತ ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತೆ ಹಣ.
ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ದೇ ಕ್ಯಾನ್ ಡೂ. ಚಿಟ್ಟಲ್ಲಿ ಯೂಶಲಿ ಸೇವ್ ಮಾಡೋದು ಯಾವ ರೀತಿ, 3 ವಿಧದ ಜನ ದ ರಿಕ್ವೈರ್ಮೆಂಟ್ ಕಮ್ಸ್. ಒಂದು ಸಾಲ ಬೇಕು ಅಂದರು, ಇನ್ನೊಬ್ಬರು ಹಣನ ನನಗೆ ಸೇವ್ ಮಾಡಬೇಕು ಲಾಸ್ಟಿಗೆ ತೊಗೋಬೇಕು ಅನ್ನೋರು, ಹಣನ ನನಗೆ ಪ್ರಾಫಿಟ್ ಬೇಕು ಅನ್ನೋರು. ಇನ್ನು ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಟ್ರೆಡಿಷನ್ ಬಹುಮುಖ್ಯವಾಗಿ ಜನರು ಯೋಚನೆ ಮಾಡೋಕ್ಕಾಗಿದೆ ಏನಂದರೆ, ನೋಡಿ ನಾವು ತಿಂಗಳಿಗೆ 50,000ನೋ 1 ಲಕ್ಷನೋ, ಕೆಲವು ಒಂದು ಬಿಸ್ನೆಸ್ ಇರುತ್ತೆ, ಯಾವುದೊಂದು ಹಾರ್ಡ್ವೇರ್ ಶಾಪ್ ಇರುತ್ತೆ, ಯಾವುದೊಂದು ರೆಸ್ಟೋರೆಂಟ್ ಇರುತ್ತೆ, ಅವರಲ್ಲಿ ಲಕ್ಷಾಂತರ ರೂಪಾಯಿ ವ್ಯಾಪಾರ ಆಗುತ್ತೆ. ಎಂಡ್ ಆಫ್ ದ ಡೇಲಿ ಏನಾಗುತ್ತೆ ಅಂತಂದರೆ ಕೈಯಲ್ಲಿ 1 ರೂಪಾಯಿ ಹಣ ಉಳಿದಿಲ್ಲ, ಲಾಸ್ ಆಗಿರಲ್ಲ, ಪ್ರಾಫಿಟ್ ಆಗಿರುತ್ತೆ. ಏನಾಗಿರುತ್ತೆ, ದೇರ್ ವಿಲ್ ಬಿ ಏನೋ ಸ್ಟಾಕ್ ಎಕ್ಸ್ಟ್ರಾ ಆಗಿರುತ್ತೆ, ಅಥವಾ ಅದರ್ ವಿಚಾರಗಳಿಗೆ ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ, ಗೊತ್ತಿಲ್ಲದಂಗೆ ಹಣ ಖರ್ಚಾಗುತ್ತೆ. ಒಂದಿಷ್ಟು ಹಣನ ಪ್ರತಿ ತಿಂಗಳು ಬಂದಿರುವಂಥ ಹಣದಲ್ಲಿ, ನನ್ನ ಬಿಸ್ನೆಸ್ಸಲ್ಲಾಗಲಿ, ನನ್ನ ರೆವಿನ್ಯೂಲಾಗಲಿ, ನನ್ನ ಸ್ಯಾಲ್ರಿಲಾಗಲಿ ಒಂದಿಷ್ಟು ಹಣ ನಾನು ಎತ್ತಿಡೋ ಅಂತ ಯೂಶಲಿ ಸಿಪ್ ಅಂತ ಹೇಳ್ತೀವಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸಿಪ್ಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಹಣ ನೀವು ಹಾಕಿರೋ ಹಣ ಜೀರೋ ಆಗೋಕ್ಕೂ ಸಾಧ್ಯತೆ ಇದೆ. ಯಾಕಂದರೆ ಮಾರ್ಕೆಟ್ ಏನು ನಮಗೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಲ್ಲಿ ದೇರ್ ಮೇ ಬಿ ಎ ಚಾನ್ಸ್ ಸಿಪ್ ಇನ್ವೆಸ್ಟ್ ಮಾಡಿರೋ ಹಣ ನಿಮಗೆ ಜೀರೋನೂ ಆಗ್ಬೋದು, ನಾಳೆ ದಿವಸ 1 ರೂಪಾಯಿ ಹಣ ವಾಪಸ್ ಬರದೇ ಇರ್ಬೋದು. ಅದೇ ನೀವು ಚಿಟ್ ಫಂಡ್ ಪ್ರತಿ ತಿಂಗಳಲ್ಲಿ ಉಳಿದಿರೋ ಹಣನ ನೀವು 1 ಲಕ್ಷ ರೂಪಾಯಿ ಸ್ಯಾಲ್ರಿ, ಅದು ಒಂದು 25,000-30,000 ರೂಪಾಯಿ ಹಣನ ಚಿಟ್ ಫಂಡಲ್ಲಿ ಕೀಪ್ ಆನ್ ಸೇವ್ ಮಾಡ್ತಾ ಇದ್ರೆ ನೀವು, ಆ ಹಣ ನಿಮಗೆ ಯಾವುದಾದ್ರೂ ಎಮರ್ಜೆನ್ಸಿ ಬಂದ್ಬಿಡ್ತಪ್ಪ. ಸೊ ಇಟ್ ಮೇ ಬಿ ಸಮಥಿಂಗ್ ದಟ್ ಯಾವುದೋ ಒಬ್ರು ಹಣ ಮಾಡ್ತಾರೆ, ಒಂದು ಮಗಳ ಮದುವೆ ಬಂದ್ಬಿಡ್ತು, ಇಮಿಡಿಯೇಟ್ ಆಗಿ ನಾವು ಚಿಟ್ ಫಂಡಲ್ಲಿ ಹಣ ತಗೋಬಹುದು. ಅದೇ ನಾವು ಬ್ಯಾಂಕಲ್ಲಿ FD ಇಟ್ರೆ ಏನಾಗುತ್ತೆ ಅಂದರೆ, ಅಥವಾ RD ಇಟ್ರೆ ಏನಾಗುತ್ತೆ ಅಂದರೆ, ಪ್ರತಿ ತಿಂಗಳು 30,000 3 ತಿಂಗಳ ಕಟ್ಟಿದ್ರೆ ಏನಾಗುತ್ತೆ, 90,000 ರೂಪಾಯಿ ಮಾತ್ರ ವಾಪಸ್ ತರಕ್ಕೆ ಸಾಧ್ಯ, ಮತ್ತು ಅದು ದಂಡ ಬೇರೆ ಹಾಕ್ತಾರೆ. ಅದೇ ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, 30,000 ಕಟ್ಟಿದ್ರೆ ಅಪ್ರಾಕ್ಸಿಮೇಟ್ಲಿ 10 ಲಕ್ಷ ರೂಪಾಯಿ ಚಿಟ್ ಹಾಕ್ಬೋದು. ನೀವು ತಿಂಗಳ 30,000 ಹಾಕಿದ್ರೆ ನೀವು 10 ಲಕ್ಷ ರೂಪಾಯಿನೂ ಕೂಡ ಎತ್ಕೋಬೋದು ಮಗಳ ಮದುವೆಗೆ. ಅಥವಾ ಯಾವುದೋ ಒಂದು ಸೈಟ್ ತೊಗೋಬೇಕು ಅಂತ ನಾನು ಯಾವುದೋ ಮುಂದಿನ ದಿನಗಳು ಒಂದು ಸೈಟ್ ತೊಗೋಬೇಕು, ಆ ಸೈಟ್ಗೆ ನಾನು ಒಂದು 4 ವರ್ಷ ಯಾವಾಗ ಸೈಟ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇರ್ತೀವಿ. ಈಗ ನಾವು ಹಣ ಕಟ್ತಾ ಇರ್ತೀವಿ, ಒಳ್ಳೆ ಜಾಗದಲ್ಲಿ ಒಂದು ಸೈಟ್ ಸಿಕ್ಕಿದಾಗ ಇಲ್ಲಿ ಚಿಟ್ಟಲ್ಲಿ ಎತ್ಕೊಳ್ಳೋದು. ಇದನ್ನ ಫೆಟರ್ನಿಟಿ ಫಂಡ್ ಅಂತ ಹೇಳ್ಬೋದು. ಅಂದರೆ ನನ್ನ ಸಂಪಾದನೆ ಒಂದಿಷ್ಟು ಭಾಗನ ನಾವು ಸೇವ್ ಮಾಡ್ತಾ ಇರ್ತೀವಿ, ನನ್ನ ಮುಂದಿನ ಒಳ್ಳೆಯ ಉದ್ದೇಶಕ್ಕೆ ಅಥವಾ ನನ್ನ ಮುಂದಿನ ಗೋಲ್, ನಮ್ಮ ಗುರಿಗೆ ನಾನು ಅದನ್ನು ಹುಡುಕ್ತಾ ಇರ್ತೀನಿ. ಅದು ಸಮಯ ಕೂಡಿ ಬಂದಾಗ ಅದನ್ನು ಈ ಹಣನ ಎತ್ಕೊಂಡು ಅದನ್ನು ಪೂರೈಸ್ಕೋಬಹುದು. ಈ ಥರದ ನಿರ್ಧಾರಗಳನ್ನು ಜಾಸ್ತಿ ಜನ ಮಾಡ್ತಾರೆ, ಮತ್ತು ಜಾಸ್ತಿ ಜನ ಅದೇ ಥರ ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಪ್ರಾಫಿಟಬಲ್ ಆಯಿತು, ಅಂದರೆ ಈ ಹಾಕಿರೋ ಹಣಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಸಿಗುತ್ತು ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಿಂತ. ಎರಡನೇದು, ನನಗೆ ಅವಶ್ಯಕತೆ ಇದ್ದಾಗ ನಾನು ಹಾಕಿರೋ ಹಣ ಅಷ್ಟೇ ಮಾತ್ರ ಅಲ್ಲ, ನನ್ನ ಟಾರ್ಗೆಟ್ ಗೋಲ್ ಅಂದರೆ ಟೋಟಲ್ ಸಮ್ ಅಮೌಂಟ್ ಅದನ್ನ ಬಾರೋಯಿಂಗ್ ಅಕೌಂಟ್ ಆಗಿ ಕನ್ವರ್ಟ್ ಅಂದರೆ ಲೋನ್ ಆಗಿ ಅಲ್ಲಿಂದ ತಗೋಬೋದು. ಅದು ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಇನ್ ಚಿಟ್ ಫಂಡ್. ಇದು ಸಣ್ಣ ಪುಟ್ಟದಿಂದ ಬೇಕಾದರೂ ಮಾಡ್ಬೋದು. ಅಂದರೆ 10,000 ರೂಪಾಯಿ ತಿಂಗಳ 1,000 ರೂಪಾಯಿ ಕಟ್ಟೋ ಅಂಥ ಪ್ಲಾನಿಂದನೂ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು, ತಿಂಗಳ 10 ಲಕ್ಷ ಕಟ್ಟೋ ಪ್ಲಾನಿಂದನೂ ಬೇಕಾದ್ರೆ ಸ್ಟಾರ್ಟ್ ಮಾಡೋದು. ಹೌಎವರ್ ಇಟ್ಸ್ ಆಸ್ ಪರ್ ದ ಕಂಫರ್ಟ್ ದೇ ವಾಂಟ್. ಯೂಶಲಿ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಪಿಗಿ ಬ್ಯಾಂಕ್. ಪಿಗಿ ಬ್ಯಾಂಕ್ ಗೊತ್ತಲ್ಲ ನಿಮಗೆ, ಪಿಗಿ ಬ್ಯಾಂಕ್ ಪ್ರತಿ ತಿಂಗಳು ನಾನೇನು ಮಾಡ್ತೀನಿ, ನನ್ನಲ್ಲಿರೋ ಹಣನ ಒಂದಿಷ್ಟು ಹಾಕ್ತಾ ಇರ್ತೀನಿ, ಯಾವುದು ಎಮರ್ಜೆನ್ಸಿ ಬಂದಾಗ ಅದರ ಹೊಡೆದ್ಬಿಟ್ಟು ಫುಲ್ ಅಮೌಂಟ್ನ ತೆಗಿತೀನಿ. ಪಿಗಿ ಬ್ಯಾಂಕಲ್ಲಿ ಏನಾಗುತ್ತೆ, ಸ್ವಲ್ಪ ಅಮೌಂಟ್ ಮಾತ್ರ ಸಿಗುತ್ತೆ. ಬಟ್ ಅದು ಚಿಟ್ ಫಂಡ್ ಏನಾದರೆ ನೀವು ಎಷ್ಟು ಲಕ್ಷ ರೂಪಾಯಿ ಹಾಕಿರುತ್ತಲ್ಲ ಅದನ್ನು ನೀವು ಬಿಡ್ ಮಾಡಿ ಎತ್ಕೋಬೋದು. ದಿಸ್ ಎ ಡಿಫ್ರೆನ್ಸ್. ಸೊ ದಿಸ್ ಅ ಬೆಸ್ಟ್ ಬೆನಿಫಿಟ್ ಆಫ್ ದ ಚಿಟ್ ಫಂಡ್.